ಫಸ್ಟ್ನೇದೇನು, ನಿಧಾನ ಮಾಡ್ಬೇಕು. ಅರ್ಥ ಆಯ್ತು? ಅವಸರ ಬೀಳಬಾರ್ದು. ಅವಸರ ಬಿದ್ದು ಯಾವುದಕ್ಕೂ ನಾವು ಮುಂದೆ ಹೆಜ್ಜೆ ಹಾಕಬಾರ್ದು. ನಿಧಾನ ಇದ್ದು ದೇವ್ರ ಆಲೋಚನೆ ಕೇಳಿ ದೇವ್ರು ಏನು ಹೇಳ್ತಾನ ಅದ್ರ ಪ್ರಕಾರ ನಾವು ನಡೆದೀವಿ ಅಂದರೆ ಒಂದು ಮಾತು ಗುರ್ತಿಟ್ಟಿದ್ದಾರೆ, ದೇವ್ರು ನಂಬಿಗಸ್ತಾನೆ. ಆಮೇಲೆ ಒಂದು ಮಾತು ಗುರ್ತಿಟ್ಟಿದ್ದಾರೆ, ದೇವ್ರು ನಂಬಿಗಸ್ತಾನೆ ಅಷ್ಟೇ. ನೀನು ಯಾರನ್ನ ಕೈ ಬಿಡ್ಬೋದೇನೋ, ನಿನ್ನ ಬಂಧುಗಳು ಕೈ ಬಿಡ್ಬೋದೇನೋ, ನಿನ್ನ ರಕ್ತ ಸಂಬಂಧಗಳು ಕೈ ಬಿಡ್ಬೋದೇನೋ, ನಿನ್ನ ಅಣ್ಣತಮ್ಮರು ಕೈ ಬಿಡ್ಬೋದೇನೋ, ನಿನ್ನ ಸ್ನೇಹಿತರು ನಿನ್ನ ಕೈ ಬಿಡ್ಬೋದೇನೋ, ಸ್ವಂತ ಎತ್ತ ನಿನ್ನ ಕೈ ಬಿಡ್ಬೋದೇನೋ, ದೇವ್ರು ನಿನ್ನ ಕೈ ಬಿಡೋದಿಲ್ಲ ಅಷ್ಟೇ. ಆಮೇಲೆ ಅಲ್ಲೆಲ್ಲೂ ಅದು ನಂಬಿಗಸ್ತಾನೆ ಅಷ್ಟೇ. ನೀನು ದೇವ್ರನ್ನ ಹಿಡ್ಕೊಂಡು ನೀನು ಕಣ್ಣು ಮುಚ್ಕೊಂಡು ಹೆಜ್ಜೆ ಆಗ್ಬೋದು ನೀನು. ಆಮೇಲೆ ನೀನು ಕಣ್ಣು ಮುಚ್ಕೊಂಡು ಹೆಜ್ಜೆ ಆಗ್ಬೋದು. ದೇವಾ ನೀನು ನಂಬಿನಿ, ನಾನು ಕಣ್ಣು ಮುಚ್ಕೊಂಡು ಹೆಜ್ಜೆ ಆಗ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಯೋರ್ಧನ್ ಅದನ್ನ ಶಿಳಿಸ್ತಾನ ದೇವರು. ಆಮೇಲೆ ನೀನು ಅದ್ರಾಗ ದಾರಿ ತೆಗಿತಾನ. ಅದು ದೇವ್ರು ಮಾಡೋ ಕಾರ್ಯ. ಅರ್ಥ ಆಯ್ತಾ? ಒಂದು. ಎರಡನೇದು ಏನು ಗೊತ್ತಾ, ಸಿದ್ಧ ಇವಾಗ ವೇಟ್ ಮಾಡಂತ ಹೇಳ್ತಾನ, ಇದು ತಡೆಪ ಅಂತ ಹೇಳ್ತಾನ. ಸರಿ, ಎದಕ್ಕೆ ತಡೆ ಅಂತ ಹೇಳ್ತಾನೆ ಅಂದರೆ ನೀನು ಇನ್ನೂ ಸಿದ್ಧಪಾಠ ಆಗಬೇಕು, ನೀನು ಇನ್ನೂ ಆತ್ಮೀಯ ಜೀವಿತದಲ್ಲಿ ಬೆಳಿಬೇಕು, ನೀನು ಇನ್ನೂ ಆತ್ಮೀಯ ಜೀವಿತದಲ್ಲಿ ಸ್ಟ್ರಾಂಗ್ ಆಗಬೇಕು. ಇವೆಲ್ಲ ನಾನು ಇನ್ನು ಮಾಡೋದೈತೆ. ನೀನು ಇವಾಗ ಅವಸರ ಬಿದ್ದು ಚಕ್ಕಂತ ಹೆಜ್ಜೆ ಹಾಕಿ ಅನ್ಕೋ, ಅದು ನೀನು ಬಿದ್ದು ಬಿಡ್ತಿ, ಜಾರು ಬಿಡ್ತಿ. ಅದು ನಿನ್ನ ಲೈಫಿಗೆ ಎಫೆಕ್ಟ್ ಆಗ್ತದೆ, ನಿನ್ನ ಆತ್ಮೀಯ ಜೀವಿತಕ್ಕೆ ಎಫೆಕ್ಟ್ ಆಗ್ತದೆ ಅಂತೇಳಿ ತಡೆ ಅಂತ ಹೇಳ್ತಾನೆ, ಸ್ಟಾಪ್ ಅಂತ ಹೇಳ್ತಾನೆ. ಯಾವುದಕ್ಕೂ ನೀನು ಹೋಗಬೇಡ. ಸೊ ನಾನು ಇದೀನಲ್ಲ, ನಂಬಿಕೆವಾಗಿರು, ನಾನು ದಾರಿ ತೋರಿಸ್ತೀನಿ ನಿನಗೆ, ಎಲ್ಲ ದಾರಿ ನಾನು ತೆರಿತೀನಿ, ಸ್ವಲ್ಪ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಿಧಾನವಾಗಿರೋ ಅಂತ ಹೇಳ್ತಾನೆ. ಸರಿ, ನಾವು ನಿಧಾನವಾಗಿರ್ತೀವಿ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ಸರಿ ನಮ್ಮನ್ನೆಲ್ಲ ಕಲಿಸ್ತಾ ಕೂಡ ನಾವು ಬೇಸ್ ಕಲ್ತ್ಕೊಂಡು ದೇವ್ರಲ್ಲಿ ಆಲೋಚನೆ ಕೇಳಿ ದೇವ್ರ ಆಲೋಚನೆ ಪ್ರಕಾರ ನಾವು ಸ್ಟ್ರಾಂಗ್ ಆಗ್ತಿರ್ತೀವಿ, ಸ್ಟ್ರಾಂಗ್ ಆಗ್ತಿರ್ತೀವಿ, ಬೇಸ್ ಆಲೋಚನೆ ತಿಳಿಸ್ಯಾನ ಅಂತೇಳಿ ಇವಾಗ ದೇವ್ರು ನನಗೆಲ್ಲ ತಿಳಿಸ್ಯಾನ ಅಂತೇಳಿ ಚಕ್ಕನಾಗ ನಾವು ಹೆಜ್ಜೆ ಆಗ್ಬಾರ್ದು. ಅರ್ಥ ಆಯ್ತಾ? ಆತ್ಮೀಯ ಜೀವಿತದಲ್ಲಿ ಸ್ಟ್ರಾಂಗ್ ಆಗಿರ್ತೀವಿ, ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಿರ್ತೀವಿ, ಆತ್ಮೀಯ ಜೀವಿತದಲ್ಲಿ ಎಲ್ಲ ನನಗೆ ಆಲೋಚನೆಗಳು ದೇವ್ರು ಅರ್ಥ ಆಗತ್ತೆ, ಎಲ್ಲ ಆಲೋಚನೆ ಕೊಡ್ತಾನೆ ಅಂತೇಳಿ ಸರಿ ನೀನೆಲ್ಲ ಪ್ರಿಪೇರ್ ಮಾಡೋಣ. ನೀನು ಎಲ್ಲ ರೀತಿಯಲ್ಲಿ ಇವಾಗ ಯಾವುದೇ ಶೋಧನೆ ಬಂದವನ್ಕೋ ಆ ಶೋಧನೆ ತಟ್ಟುಕೊಳ್ಳುವಂಥ ಶಕ್ತಿ ಕೂಡ ದೇವ್ರು ನಮ್ಗೆ ಕೊಟ್ಟಿರ್ತಾನೆ. ಯಾವ್ದಾನ ಆತಂಕ ಬಂದವನ್ಕೋ ಆತಂಕ ಫಸ್ಟಿಗೆ ನಾವು ಬಲಹೀನರಾಗ್ತಿರ್ತೀವಿ, ಫಸ್ಟಿಗೆ ನಾವು ಬೈಬಲ್ ಇರ್ತೀವಿ. ಬಟ್ ಬರ್ತಾ 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 ಏನು ಮಾಡ್ತಾನೆ, ನಮ್ಮ ದೇವ್ರು ಸ್ಟ್ರಾಂಗ್ ಮಾಡ್ತಾನೆ, ದೇವ್ರು ಬಲಪಡಿಸ್ತಾನ. ಹೌದಾ ಇಲ್ಲ? ದೇವ್ರ ಎಷ್ಟು ನಾವು ಹತ್ರ ಇರ್ತೀವಿ ಅಷ್ಟು ನಮ್ಮನ್ನು ಬಲಪಡಿಸ್ತಿರ್ತಾನೆ. ಯಾವ ಶೋಧನೆ ಬಂದರೂ ನಾವು ಕೇರ್ ಮಾಡೋದಿಲ್ಲ, ಫುಲ್ ಸ್ಟ್ರಾಂಗ್ ಇರ್ತೀವಿ ಅನ್ನೋ ಮಾತು. ಅವ್ರು ನಮ್ಗೆ ಏನು ಅನ್ಸುತ್ತೆ ಹೇಳಿ, ನಾವು ಆತ್ಮೀಯ ಜೀವಿತದಲ್ಲಿ ಬಲ ಹೊಂದುತ್ತೀವಿ, ಆತ್ಮೀಯ ಜೀವಿತ ನಮ್ಮನ್ನು ಬಲಪಡಿಸ್ತಾನೆ ದೇವ್ರು ನಮ್ಗೆ ಗೊತ್ತಾಗುತ್ತೆ ಅಂತೇಳಿ ಜಲ್ದಿ ಸ್ಟೆಪ್ ಆಗ್ಬಾರ್ದು. ಎಲ್ಲ ದೇವ್ರು ನನ್ನ ಆಲೋಚನೆಯಿಂದ ನಡೆಸ್ತಾನೆ ಅಂತೇಳಿ ಜಲ್ದಿ ಸ್ಟೆಪ್ ಆಗ್ಬಾರ್ದು. ಯಾಕಂದರೆ ಮೋಶೆ ಕೂಡ ಅಷ್ಟೇ, ಮೋಶೆಯನ್ನ ದೇವರು ಸಿದ್ಧಪಡಿಸ್ತಾನೆ. ಹೆಂಗೆ ಸಿದ್ಧನಾಗ್ತಾನಂದರೆ, ಎಲ್ಲ ಯುದ್ಧದಲ್ಲಿ ಪ್ರವೀಣನು, ಜ್ಞಾನದಲ್ಲಿ ಪ್ರವೀಣನು, ಬೇಸು ರಾಜ್ಕುಮಾರನ್ ಇರ್ತಾನ. ಮೋಶೆಗೆ ಗೊತ್ತಾಗುತ್ತೆ ನಾನು ಯೂದನು, ಇವರು ಐಗುಪ್ತರು, ಅಂದರೆ ನಮ್ಮ ಯೂದಾ ಜನನ ಇವರು ಬಾನಿಸರಾಗಿ ಇಟ್ಕೊಂಡ್ರೆ ಇವ್ರು ಬಿಡಿಸ್ಬೇಕಂತ ಗೊತ್ತಾದಾಗ ಏನು ಮಾಡ್ತಾನೆ, ಅಲ್ಲಿ ಇಬ್ಬರು ಜಗಳ ಆಡ್ಕೊಂತಿರ್ತಾರೆ, ಯೂದರು ಐಗುಪ್ತರು. ಇವನೇನು ಮಾಡ್ತಾನೆ, ಯೂದ್ರ ಪಕ್ಷ ನಿಂತ್ಕೊಂಡು ಐಗುಪ್ತನು ಒಂದೇಟು ಹೊಡೆದು ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ಏನು ಅನ್ಕೊಂತಾನ, ನನಗೆಲ್ಲ ಕಲ್ಸೋಣ ದೇವರು, ನನಗೆಲ್ಲ ಯುದ್ಧ ಕಲ್ಸೋಣ, ನನಗೆಲ್ಲ ಪ್ರವೀಣನಾಗಿ ಮಾಡೋಣ, ಇಷ್ಟೆಲ್ಲ ನನಗೆಲ್ಲ ಕಲ್ತ ಮೇಲೆ ನಾನು ಹೋಗಿ ನನ್ನ ಪ್ರಜೆಗಳನ್ನ ಕಾಪಾಡ್ತೇನೆ ಅಂತ ಹೋದಾನ. ತಯಾರು ಮಾಡೋಣ, ಸಿದ್ಧನಾಗ್ಯಾನ. ಹೋಗಿ ಬಡ್ದಾಗ ಅವಾಗ ಏನು ಮಾಡ್ತಾನೆ ಗೊತ್ತಾ, ಬೈಬಿಳ್ತಾನೆ. ಬೈಬಿದ್ದು ಅಲ್ಲಿದ್ದು ಓಡಿ ಬರ್ತಾನೆ. ಓಡಿ ಬಂದು ದೇವ್ರು ಏನು ಮಾಡ್ತಾನೆ, ನೀನು ಇನ್ನೂ ಸಿದ್ಧನಾಗಿಲ್ಲ, ನೀನು ಸಿದ್ಧನಾಗಿ ಅಂತ ನೀನು ಅನ್ಕೊಂತಿದ್ದಿ, ಸಿದ್ಧ ಆಗಿ ಅಂತ ನೀನು ಅನ್ಕೊಂತಿದ್ದಿ, ನೀನು ಸಿದ್ಧ ಆಗಿಲ್ಲ ಇನ್ನ. ನೀನು 40 ವರ್ಷ ಅವ್ರ ಮಾಮನು ಮನೆಯಲ್ಲಿಟ್ಟು ಸಿದ್ಧಪಡಿಸ್ತಾನ ಮೋಶೆನ. ನೀನು ರಾಜ್ಕುಮಾರನಾಗಿದ್ದಿ, ನೀನು ದೈವ ಕುಮಾರನ ಆಗ್ಬೇಕು. ಆಮೇಲೆ ದೇವ್ರ ಆಲೋಚನೆಗಳು ತಗೋಬೇಕು, ಎಲ್ಲ ರೆಡಿ ಆಗ್ಯಾನ. ಆದ್ರೂ ಕೂಡ ದೇವ್ರ ಅಂತ ಗೊತ್ತಾ, ನಾನು ಹೇಳ್ತೀನಿ ಅವಾಗ ಬಿಡು ದಾರಿ, ನಾನು ಹೇಳ್ತೀನಿ ಅವಾಗ ಹಾಕಿ ಹೆಜ್ಜೆ, ಸ್ವಲ್ಪ ನಿಧಾನ ಮಾಡು. ಅಂದರೆ ಹೆಂಗ, ಇವಾಗ ನಾವು ಟ್ರಾಫಿಕ್ನಲ್ಲಿ ಹೋಗಿರ್ತೀವಿ, ಟ್ರಾಫಿಕ್ ಸಿಗ್ನಲ್ ಬಂದಾಗ ಸ್ಟಾಪ್ ಮಾಡ್ಬೇಕಂದ್ರೆ ಯಾವ ಸಿಗ್ನಲ್ ಬರ್ತದೆ, ರೆಡ್ ಸಿಗ್ನಲ್ ಬಂತಂದರೆ ಸ್ಟಾಪ್ ಆಗ್ಬೇಕು. ನಾವು ಹಂಗೆ ದಾಟಿ ಹೋಗಿ ಅಂದರೆ ಅದು ಅಪಾಯ ಆದದ್ದು. ದೇವ್ರ ಸ್ಟಾಪ್, ಓಕೆ ಸರಿ. ಇನ್ನೊಂದು ಲೈಟ್ ಬರ್ತದೆ, ಇನ್ನು ನಾವು ಸ್ಟಾರ್ಟ್ ಹಾಕಿನ ಮುಂಚೆ, ಗ್ರೀನ್ ಲೈಟ್ಗಿನ ಮುಂಚೆ ಇನ್ನೊಂದು ಲೈಟ್ ಬರ್ತದೆ, ಆರೆಂಜ್ ಕಲರ್ ಲೈಟ್, ಯೆಲ್ಲೋ ಕಲರ್ ಲೈಟ್ ಬರ್ತದೆ. ಆರೆಂಜ್ ಕಲರ್ ಅಂದರೆ ಸ್ಟಾರ್ಟ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೀನು ನೆಕ್ಸ್ಟ್ ನೀನು ಹೆಜ್ಜೆ ಆಗ್ಬೇಕಿನ್ನ, ನೆಕ್ಸ್ಟ್ ನೀನು ಮುಂದಕ್ಕೆ ಹೋಗ್ಬೇಕಿನ್ನ. ಗ್ರೀನ್ ಲೈಟ್ ಬೀಳ್ತೈತಿನ್ನ, ಗ್ರೀನ್ ಸಿಗ್ನಲ್ ಬೀಳ್ತೈತೆ, ನೀನು ಇವಾಗ ಏನು ಮಾಡ್ಬೇಕು, ಸ್ಟಾರ್ಟ್ ಮಾಡ್ಕೊಂಡು ಇಟ್ಕ. ಹಂಗ ಸ್ಟಾರ್ಟ್ ಮಾಡ್ಕೊಂಡು ಇಟ್ಕ, ನೀನು ಹೆಜ್ಜೆ ಆಗ್ಬೇಡ ಅಂತನ ನಿಂದ್ಕ. ನಾವು ಸ್ವಲ್ಪ ಒಂದು ಬಲ ಒಂದು ಕೂಡ ಚಕ್ಕ ಅಂತ ನಾವು ಅದನ್ನು ಏನೋ ಮುಂದಕ್ಕೆ ಹೋಗಿ ಏನೋ ಮಾಡ್ಬೇಕಲ್ಲ, ದೇವ್ರ ಆಲೋಚನೆ ಕೇಳ್ಬೇಕ. ದಾವೀದು ಸಣ್ಣ ವಯಸ್ಸಿನಲ್ಲಿ ದಾವೀದಿಗೆ ಅಭಿಷೇಕ ಇರ್ತದೆ. ಸಿಂಹನ ಶೀಳಿಸ್ತಾನ, ಕರಡಿನ ಶೀಳಿಸ್ತಾನ, ದೇವ್ರ ಅಭಿಷೇಕ ಕೊಟ್ಟಿರ್ತಾನ. ಕೊಟ್ಟಾಗ ಕೂಡ
ದಾವೀದ ಏನು ಮಾಡ್ತಾನೆ ಹೇಳು, ಸಿಂಹಾಸನ ಎಕ್ಕವರೆಗೂ ವೇಟ್ ಮಾಡ್ತಾನೆ. ಎಲ್ಲ ಐತೆ. ಲಾಸ್ಟಿಗೆ ಸೌಲು ಕೂಡ ಒಂದ್ಸರಿ ದಾವೀದ ಸಿಕ್ಕೇ ಬಿಡ್ತಾನೆ. ಅವ್ರ ಬಗಲಿಗಿರೋನು ಏನಂತ ಗೊತ್ತಾ, ನಿನ್ಗೆ ಇನ್ನೇನು ದೇವರೇ ಕೊಟ್ಬಿಡೋನಲ್ಲ, ಇನ್ನೇನು ಅವ್ನು ಸಾಯಿಸ್ಬಿಟ್ಟೆ ಅಂದ್ರೆ ನೀನು ರಾಜ, ನಾನು ಸಿಂಹಾಸನ ನೀನೇ ಹಾಕ್ಬಿಡ್ತಿಲ್ಲ, ನೀನು ಎತ್ತು ಬಿಡಂತಾನೆ. ನೀನಿಲ್ಲಂದ್ರೆ ನಾನೇನೋ ಹೋಗಿ ಸಾಯಿಸ್ತೀನಿ ಅಂತಾನೆ, ಒಂದು ಏಟಿಗೆ ನಾನು ಸಾಯಿಸ್ಬಿಡ್ತೀನಿ ಅಂತಾನೆ. ಅಭಿಷೇಕ, ದೇವ್ರ ಅಭಿಷೇಕ ಮಾಡುವಂಥ ವ್ಯಕ್ತಿ ಮೇಲೆ ನಾವು ಕೈ ಹಾಕೋ ಧೈರ್ಯ ನಮ್ಗೆ ಹೆಂಗೆ ಬರ್ತದೆ, ಮಾಡಬಾರ್ದು ತಡಿ ಅಂತ ದೇವ್ರು ಕೊಡ್ತಾನೆ ಆ ಸಮಯ ನಮಗೆ. ಅಲ್ಲಿವರೆಗೂ ಇವಾಗ ಎಲ್ಲದಕ್ಕೂ ಸಿದ್ಧನಾಗದನ ಇಲ್ಲ. ಅಲ್ಲಿ ಆ ಸೌಲನ್ನ ಸಾಯಿಸಬೇಕಾದ್ರೆ ಸಿಂಹಾಸನ ಎಕ್ಕಬೋದು ದಾವೀದ. ಆದ್ರೆ ಏನು ಮಾಡ್ತಾನೆ ಹೇಳು, ದೇವ್ರ ಆಲೋಚನೆ ಅಲ್ಲ ಇದು, ತಡಿಬೇಕು ನಾವು. ಯೇಸು ಸ್ವಾಮಿ ಕೂಡ 6 ವರ್ಷ ಇದ್ದಾಗೆ ಆಳದಾಗ ಇದ್ಕೊಂಡು ಬೋಧಿಸ್ತಾನೆ. ಶಾಸ್ತ್ರಗಳು ಪರಿಚಯರು ನೋಡಿ ಸ್ಟನ್ ಆದಾರ, ಈ ವಯಸ್ಸಿನಾಗ ಏನಪ್ಪ ಇದು ಇಷ್ಟು ಜ್ಞಾನ ಐತೆ ಅಂತೇಳಿ. ಮತ್ತು ಅಷ್ಟು ಜ್ಞಾನ ಐತೆ ಅಂತೇಳಿ ದೇವರು ಅವಾಗಿದ್ದೇ ಸುವಾರ್ತೆ ಸ್ಟಾರ್ಟ್ ಮಾಡೋಣ. ವೇಟ್ ಮಾಡೋಣ, 30 ವರ್ಷ ಬರೋವರೆಗೆ ವೇಟ್ ಮಾಡೋಣ. ಎಲ್ಲ ಪ್ರವೀಣನದನ, ಜ್ಞಾನ ಸಂಪನ್ನನಾಗನ, ಜ್ಞಾನ ಬೋಧಿಸ್ತದನ, ದೊಡ್ಡವರಿಗೆ ಬೋಧಿಸ್ತದನ ಜ್ಞಾನ. ಹಂಗಂತೇಳಿ ಹೆಜ್ಜಾಕಿಲ್ಲಲ್ಲ, ಕರೆಕ್ಟ್ ದೇವ್ರ ಸಮಯಕ್ಕೆ ದೇವ್ರ ಟೈಮಿಗೆ ವೇಟ್ ಮಾಡೋಣ. ನಮ್ಮ ಜೀವಿತದಲ್ಲಿ ಕೂಡ ನಾವು ಏನೋ ಒಂದು ಎಲ್ಲ ಸಿದ್ಧರಾದರೂ ಕೂಡ ಏನೋ ಒಂದು ಮಾಡ್ಬೇಕಂದ್ರೂ ನಾವು ವೇಟ್ ಮಾಡ್ಬೇಕು. ವೇಟ್ ಮಾಡ್ದಿಲ್ದಂಗ ನಾವು ಮುಂದೆ ಹೋಗಿ ಬಂದರೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, 1ನೇ ಪೇತ್ರ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದ ಒಂದು ಮಾತೈತಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೆನ್. ನೀವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ತರ್ತಾನಂತ. ಅಂದ್ರೆ ಅಲ್ಲವರೆಗೆ ನಾವು ಏನಾಗಿರ್ಬೇಕು, ದೇವರ ಹಸ್ತದ ಕೆಳಗೆ ನಾವು ದೀನರಾಗಿರ್ಬೇಕಂತ. ಒಂದು ಸಮಯ ಬರ್ತದಂತ, ದೇವರೊಂದು ಸಮಯ ಇಟ್ಟಾನಂತ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಸಮಯ ಇಟ್ಟಾನ. ಆ ಸಮಯ ಬಂದಾಗ ನಮ್ಮನ್ನ ಮೇಲಕ್ಕೆ ತರ್ತಾನ. ಆಮೆನ್, ಹಲ್ಲೆಲೂಯಾ. ಅಯ್ಯೋ ದೇವಾ, ಅವರು ಆಶೀರ್ವಾದ ಹೊಂದಾರ, ಇವ್ರ ಆಶೀರ್ವಾದ ಹೊಂದಿದಾರ, ನನ್ನ ಜೀವಿತ ಇನ್ನ ಹಂಗೆ ಐತಲ್ಲ, ನಾನು ಯಾವಾಗ ಆಶೀರ್ವಾದ ಅಂತೀನಿ, ನೀನು ಯಾವಾಗ ಆಶೀರ್ವಾದ, ನೀನು ಆಶೀರ್ವಾದ ಅಂತೀಯಲ್ಲ. ಅವ್ರು ಎಷ್ಟು ಮುಂದಕ್ಕೆ ಹೋಗಿರ್ತಾರೋ, ಅವರೆಷ್ಟು ಆಶೀರ್ವಾದ ಹೊಂದಿರ್ತಾರೋ ಅದಕ್ಕಿಂತ ಉನ್ನತ ಸ್ಥಾನದಲ್ಲಿ ತಗೊಂಡು ನಮ್ಮನ್ನು ಕುಂದಿರ್ತಾನೆ ದೇವ್ರು. ಆಮೇನ್. ನೀನ್ ಭಾರಿ ಪ್ರಯಾಸ ಪಡೋದೇನು ಬೇಕಾಗಿಲ್ಲ. ದೇವ್ರು ಏನು ಹೇಳ್ತಾನೆ ಗೊತ್ತಾ, ನನ್ನ ಹಸ್ತದ ಕೆಳಗ ನೀನು ದೀನಳಾಗಿರು, ನೀನು ಎದುರು ನೋಡು, ವೇಟ್ ಮಾಡು, ತಗಿನ ಸಮಯ ಬರ್ತದೆ, ಆ ಸಮಯದಲ್ಲಿ ನನ್ನ ಹೆಚ್ಚಿಸ್ತೀನಿ, ನೋಡೋರು ಆಶ್ಚರ್ಯ ಆಗ್ಬೇಕು. ಆಮೇನ್. ಆ ರೀತಿ ನಾನು ಮಾಡ್ತೀನಿ. ವೇಟ್ ಮಾಡು, ಓರ್ಪುಗಳಿಗೆ ಎದುರು ನೋಡು, ದೇವ್ರ ಮೇಲೆ ವಿಶ್ವಾಸ ಇಟ್ಟು ದೇವ್ರ ಹಸ್ತದ ಕೆಳಗೆ ಕಾದಿರು. ಆಮೇನ್. ಒಂದು ಸಮಯ ಬರ್ತದೆ, ನಿಂದಿರ್ಸ್ತಾನ ದೇವರು, ಅನೇಕರ ಮುಂದೆ ಆಶೀರ್ವಾದಕರವಾಗಿ ನಿಂದಿರ್ಸ್ತಾನ ದೇವರು. ನಾವು ರೆಡಿ ಆಗ್ಬಿಟ್ಟಿವಿ, ನಮಗೆಲ್ಲ ಜ್ಞಾನ ಕೊಟ್ಟುಬಿಟ್ಟನ, ನಮಗೆ ಜ್ಞಾನ ಐತೆ, ನಾವು ಹೋಗಿ ನಿಂತ್ಕೊಂತೀವಿ, ನಾವು ಮಾಡ್ತೀವಿ ಅಂದರೆ ನೀನು ರೆಡಿ ಆದರೂ ಕೂಡ ನಾನು ಸಿಗ್ನಲ್ ಕೊಡೋವರೆಗೆ ನೀನು ದಾಟಬಾರ್ದಂತ, ನಾನು ಪರ್ಮಿಷನ್ ಕೊಡೋವರೆಗೆ ನೀನು ದಾಟಂಗಿಲ್ಲ. ನೀನೆಲ್ಲ ರೆಡಿ ಆಗಿರ್ಬೋದು, ನೀನೆಲ್ಲ ಸಿದ್ಧ, ನಾನೇ ಪಡಿಸಿರೋದು ನೀನು ಸಿದ್ಧಪಡಿಸಿರೋದು ನಾನೇ, ನಿನಗೆ ಜ್ಞಾನ ಕೊಟ್ಟಿರೋದು ನಾನೇ, ನಿನಗೆ ಆಲೋಚನೆ ಕೊಟ್ಟಿರೋದು ನಾನೇ, ನಿನ್ನ ಬಲಪಡಿಸಿರೋದು ನಾನೇ, ನಿನ್ನ ಸ್ಥಿರಪಡಿಸಿರೋದು ನಾನೇ, ನಿನ್ನ ನಿಂದಿರ್ಸಿರೋದು ನಾನೇ. ನಾನು ನಿಂದಿರ್ಸಿನಿ, ಬಲ ಹೊಂದಿನಿ, ಬಲ ಕೊಟ್ಟಿನಿ, ಜ್ಞಾನ ಕೊಟ್ಟಿನಿ ಅಂತ ನೀನು ಹೋಗ್ಬಾರ್ದು. ನಾನು ಹೇಳೋವರೆಗೆ ನೀನು ಕದಲಬಾರ್ದು. ಭಾರಿ ಮಂದಿ ಏನು ಮಾಡ್ತಾರೆ ಗೊತ್ತಾ, ನಾವು ವಾಕ್ಯ ಕಲ್ತೀವಿ, ಎಲ್ಲ ಕಲ್ತೀವಿ, ನಾವು ಹೋಗ್ಬಿಡ್ತೀವಿ ಅಂದರೆ ಅದು ಎದುರಾಗ್ತದೆ, ಅದ್ರಲ್ಲಿ ದೆಬ್ಬೆ ಬೀಳ್ತದೆ. ವೇಟ್ ಮಾಡಬೇಕು, ದೇವರ ಆಜ್ಞೆ ಸಲುವಾಗಿ ವೇಟ್ ಮಾಡಬೇಕು. ಅದಕ್ಕೆ ಸೌಲು ಏನು ಮಾಡ್ತಾನೆ ಹೇಳು, ಸ್ವಾಮಿಯಲ್ಲಿ ಬರಬೇಕು. ಸೌಲು ಏನು ಮಾಡ್ತಾನೆ, ವೇಟ್ ಮಾಡೋದಿಲ್ಲ. ಅದಕ್ಕೊಂದು ಸಮಯ ಐತೆ, ಆ ಸಮಯವರೆಗೆ ವೇಟ್ ಮಾಡಬೇಕು. ಇಲ್ಲ ನಾನು ಸಿದ್ಧನಾಗಿನಿ, ನನಗೆ ಗೊತ್ತೈತೆ, ಯಾಚಕ ಮಾಡೋ ಕೆಲಸ ನನಗೆ ಗೊತ್ತೈತೆ ಅಂತೇಳಿ ಯಾಚಕ ಮಾಡೋ ಕೆಲಸ ಮಾಡಿದ್ರೆ ಏನಾಗ್ತದೆ ಹೇಳ, ತಪ್ಪದಕ್ಕೆ. ಗೊತ್ತಿರ್ಬೋದು, ಜ್ಞಾನ ಕೊಟ್ಟಿರ್ಬೋದು, ಆದರೆ ಎಲ್ಲದಕ್ಕೂ ಒಂದು ಸಮಯ ಐತೆ, ದೇವರ ಆಜ್ಞೆ ಐತೆ. ಹೌದಾ ಇಲ್ಲ? ಅಪೊಸ್ತಲರು ಕೂಡ ಯೇಸು ಸ್ವಾಮಿ ತಲೆ ತಿರುಗಾರ ಇಲ್ಲ, ಯೇಸು ಸ್ವಾಮಿ ತಲೆ ತಿರುಗಾರ, ಯೇಸು ಸ್ವಾಮಿ ತಲೆ ನಡೆದಾರ. ಅದು ಏನಂತ ಹೇಳ್ತಾನೆ ಹೇಳು, ನೀನು ಹೋಗಿ ಮ್ಯಾಲ್ಗ ಮೇಲೆ ನೀವು ಪರಿಶುದ್ಧ ಆತ್ಮ ಸಲ ನೀವು ಕನ್ಬೇಡ್ರಿ, ಅಲ್ಲವರೆಗೆ ನೀವು ಎಲ್ಲಿಗೆ ಹೋಗ್ಬೇಡ್ರಿ ಅಂತಾನ. ಎದಕ್ಕೆ ಮತ್ತೆ ಎದಕ್ಕೆ ಹೇಳ ನಮ್ಮ ಅದು ಅಲ್ಲ ಪ್ರಭುವ,
ನಿನ್ನ ಕುತ್ಕೊಂಡಿವಿ, ನೀನು ಬೋಧೆ ಕೇಳಿವಿ, ನಿನ್ನ ಆಲೋಚನೆಗಳು ಕೇಳಿವಿ, ನಿನ್ನ ಹತ್ರ ನಡೆದಿವಿ, ನಿನ್ನ ಶಕ್ತಿ ನಮಗೆ ಕೊಟ್ಟಿ, ಎಲ್ಲ ಕೊಟ್ಟಿಯಲ್ಲ. ಮತ್ತೆ ಇವ್ ನೀನು ಆರೋಹಣ ಹೋಗ್ತಿದೆಯಲ್ಲ, ಮತ್ತೆ ನಾವು ಹೋಗಿ ಪ್ರಕಟಿಸ್ತೀವಿ. ಪ್ರಕಟಿಸಕ್ಕೆ ನಾನು ನಿಮ್ಮನ್ನ ಕರೆದಿರೋದು, ಪ್ರಕಟಿಸಕ್ಕೆ ನಾನು ನಿಮ್ಮನ್ನ ಎದ್ದಾಳ್ಸಿರೋದು, ಪ್ರಕಟಿಸಕ್ಕೆ ನಾನು ನಿಮ್ಮನ್ನ ಆರಿಸ್ಕೊಂಡಿರೋದು. ಆದರೆ ನಾನು ಹೇಳೋವರೆಗೆ ನೀವು ದೀನರಾಗಿ ನನ್ನ ಹಸ್ತದ ಕೆಳಗಿರ್ರಿ. ಆಮೇನ್, ಹಲ್ಲೆಲೂಯಾ. ಅರ್ಥಾಯ್ತಾ? ನಾವು ಏನೇ ಮಾಡ್ಬೇಕಂದ್ರೂ ಕೂಡ, ನಾವೆಲ್ಲ ಸಿದ್ಧರಾದರೂ ಕೂಡ ದೇವರೇನು ಹೇಳ್ತಾನ? ವೇಟ್ ಮಾಡು. ನಾನು ಹೇಳ್ತೀನಿ, ನಾನು ಆ ಸಮಯ ನಿನಗೆ ತಿಳಿಸ್ತೀನಿ. ಅವಸರ ಬಿಡಬೇಡ. ಜಲ್ದಿ ಅಭಿವೃದ್ಧಿ ಆಗ್ಬೇಕು ಅನ್ಕೋಬೇಡ. ಜಲ್ದಿ ವಿಸ್ತರಣೆ ಆಗ್ಬೇಕು ಅನ್ಕೋಬೇಡ. ವೇಟ್ ಮಾಡು. ಅಪೋಸಿಟ್ ಬರ್ತದವ, ವೇಟ್ ಮಾಡು. ಆತಂಕ ಬರ್ತದವ, ಓರ್ಪುಗಲಿಗಿರು. ಸೇವೆಗೆ ಡಿಸ್ಟರ್ಬ್ ಮಾಡ್ತಾರ, ಓರ್ಪುಗಲಿಗಿರು. ಎದಕ್ಕೆ ಅವಸರ? ಏನು ಎಲ್ಲರ ಸೇವೆ ಇದು ನಮ್ಮದು ನೋಡ್ಬೇಕನ್ನೋದೇನೈತಿ? ಯಾವ ಟೈಮ್ನಾಗ ತೋರಿಸ್ಬೇಕು ಆ ಟೈಮ್ ತೋರಿಸ್ತಾನೆ ದೇವ್ರು. ಆಮೇನ್. ಅದು ಯಾವ ಟೈಮ್ನಾಗ ಮಹಿಮೆ ಪಡಿಸ್ಬೇಕು ಆ ಟೈಮ್ ಮಹಿಮೆ ಪಡಿಸ್ಕೊಂತಾನ. ಆತಂಕಗಳು ನೋಡಿ ನಮ್ದು ಏನೋ ಆಗ್ತಿತ್ತು ಅನ್ಕೋಬಾರ್ದು. ನಾವು ಹೋಗ್ತಿರೋ ಮಾರ್ಗದಲ್ಲಿ ಏನೋ ಅಡ್ಡ ಬಂದೈತೆ ಅಂತೇಳಿ ನಾವು ಅನ್ಕೋಬಾರ್ದು. ಇವಾಗ ಯೋಸೆಫ್ಗೆ ದೇವರು ಏನ್ ದರ್ಶನ ಕೊಟ್ಟಿರ್ತಾನ? ನಿನ್ನ ಅನೇಕರ ಮುಂದೆ ಆಶೀರ್ವಾದಕ್ಕೆ ನಿನ್ನ ಕುಟುಂಬ, ನಿಮ್ ತಂದೆ ತಾಯಿಗಳು ಎಲ್ಲರೂ ಕೂಡ ನಿನ್ ಸಾಷ್ಟಾಂಗ ಪಡ್ತಾರ ಅಂತ ಹೇಳಿರ್ತಾನೆ. ಯಾವಾಗ ಹೇಳಿರ್ತಾನ? ಸಣ್ಣ ವಯಸ್ಸಿದ್ದಾಗ ಹೇಳಿರ್ತಾನೆ. ಸಣ್ಣ ವಯಸ್ಸಿದ್ದಾಗ ಹೇಳಿದಾಗ ಅದು ನೆರವೇರಬಹುದು. ಯಾರ ಜೀವಿತದಲ್ಲಿ? ಯೋಸೆಫ್ ಜೀವಿತದಲ್ಲಿ ಎಲ್ಲ ವ್ಯತಿರೇಕ ನಡೆಗತ್ತೆ. ಸಿಂಹಾಸನ ನೆಕ್ಸ್ಟಿನ ಅಂತ ಹೇಳಿರೋ ದೇವರು ಆ ಐಗುಪ್ತು ನಗರ ಜೈಲ್ನಾಗ ಯೋಸೆಫ್ ಹೋಗ್ತಾನೆ. ಅಸಲು ದೇವ್ರು ಕೊಟ್ಟಿರೋ ದರ್ಶನ ಏನು? ಯೋಸೆಫ್ ಇರೋ ಸ್ಥಾನ ಏನು? ಅಲ್ಲ ಪ್ರಭುವ, ನೀನು ನನ್ನ ಸಿಂಹಾಸನ ನೆಕ್ಸ್ಟಿ ಅಂತ ನೀನು ನನಗೆ ದರ್ಶನ ಕೊಟ್ಟು, ನೀನು ಸಿಂಹಾಸನ ನೆಕ್ಸ್ಟಿ ಅಂತೇಳಿ ನಾನು ಏರ್ಪಾಡು ಮಾಡ್ಕೊಂಡು ನೀನು ಇಷ್ಟೆಲ್ಲ ನನ್ನ ಹತ್ರ ಮಾತಾಡಿ ನಾನು ಇಲ್ಲಿ ಜೈಲಿನಲ್ಲಿ ಇದೀನಲ್ಲ. ಅಸಲು ಏನು ಮಾರ್ಗ ಇದು? ಎದಕ್ಕೆ ಈ ಮಾರ್ಗದಲ್ಲಿ ಹೋಗಿವಿ ನಾವು? ಆಕ್ಚುಲಿ ಯೋಸೆಫ್ ಜೈಲಿಗೆ ಹೋಗಿಲ್ಲ ಅಂದ್ರೆ ಸಿಂಹಾಸನ ಹೋಗೋದಿಲ್ಲ. ಹೌದಾ ಇಲ್ಲ? ಯೋಸೆಫ್ ಜೈಲಿಗೆ ಹೋಗಿಲ್ಲ ಅಂದ್ರೆ ಸಿಂಹಾಸನ ಹೋದ್ರೆ ಹೊರಗಿದ್ರೆ ಹೆಂಗ್ ಹೋಗ್ತಾನ? ಯೋಸೆಫ್ನ ಜೈಲಿನಲ್ಲಿ ಕಳಿಸಿ, ಅಲ್ಲಿ ರಾಜನ ಪಕ್ಕನಾಗಿರೋರ್ನ ಅವ್ರನ್ನೂ ಜೈಲಿಗೆ ಕಳಿಸಿ, ಆ ವ್ಯಕ್ತಿನ ಅಲ್ಲಿ ಯೋಸೆಫ್ ಪರಿಚಯ ಮಾಡಿ, ಆ ವ್ಯಕ್ತಿ ಮತ್ತೆ ಯೋಸೆಫ್ನ ಸಿಂಹಾಸನ ಮುಂದೆ ಕರ್ಕೊಂಡು ಹೋಗಿ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ಆತಂಕ ಬಂದಿದ್ದಲ್ಲ. ಈ ಮಾರ್ಗದಲ್ಲಿ ಹೋದ್ರೆ ನಮ್ಮ ಸೇವೆಲ್ಲ ಡಿಸ್ಟರ್ಬ್ ಆಗ್ಬಿಡ್ತದಲ್ಲ, ಸೇವೆಲ್ಲ ಇದಾಗ್ಬಿಡ್ತದಲ್ಲ. ಆ ಆತಂಕಲಿದ್ದನೇ ದೇವ್ರ ಮೇಲೆ ಎದ್ದಳಿಸ್ತಾನ. ಆಮೇನ್, ಹಲ್ಲೆಲೂಯಾ. ಆ ಆತಂಕಲಿದ್ದೇ ದೇವ್ರ ತನ್ನ ನಾಮ ಮಹಿಮೆ ಪಡಿಸ್ಕೊಂತಾನ. ನಾವೇನ್ ಮಾಡ್ಬೇಕು? ದೀನರಾಗಿರ್ಬೇಕು. ಅವಸರ ಬಿಡ್ಬಾರ್ದು, ಆವೇಶ ಬಿಡ್ಬಾರ್ದು, ಗಾಬರಿ ಬಿಡ್ಬಾರ್ದು, ಟೆನ್ಷನ್ ಬಿಡ್ಬಾರ್ದು. ನನ್ನ ಹಸ್ತದ ಕೆಳಗ ನೀನು ಹೆಂಗಿರು? ದೀನರಾಗಿರು. ತಗಿನ ಸಮಯದಲ್ಲಿ ನಾನು ನಿಮ್ಮನ್ನ ಹೆಚ್ಚಿಸ್ತೀನಿ. ಮತ್ತೆ ಒಂದೊಂದ್ಸರಿ ಏನ್ ಮಾಡ್ತಾರೆ ಗೊತ್ತಾ? ದ್ವಾರಗಳು ಇಲ್ದಿಲ್ದೇ ಸ್ಥಿತಿನಲ್ಲೂ ಕೂಡ ದೇವ್ರ ನಮ್ಮ ಕರ್ಕೊಂಡು ಹೋಗ್ತಾನೆ. ಅಸಲು ನಮಗೆ ದ್ವಾರಗಳು ಬ್ಲಾಕ್ ಆಗ್ಬಿಟ್ಟವೇನೋ, ಎಲ್ಲ ದ್ವಾರಗಳು ಮುಚ್ಚಿಬಿಟ್ಟವೇನೋ, ಎಲ್ಲೆಲ್ಲಿ ಕೂಡ ನಮಗೆ ದ್ವಾರ ಸಿಗೋಲ್ದೇನೋ ಅನ್ನೋ ಸ್ಥಿತಿನಲ್ಲಿ ಕಾಣ್ತಿರ್ತದೆ ನಮಗೆ. ಅಂತ ಸ್ಥಿತಿನ ಕೂಡ ಕರ್ಕೊಂಡು ಹೋಗ್ತಾನೆ ದೇವರು. ಯಾರನ್ನ ಕರ್ಕೊಂಡು ಹೋಗ್ತಾನ? ಇಸ್ರಾಯೇಲ್ ಪ್ರಜೆಗಳು ಕೂಡ ಕರ್ಕೊಂಡು ಹೋಗ್ತಾನ. ಎಲ್ಲಿ ಕರ್ಕೊಂಡು ಹೋಗ್ತಾನ? ಕೆಂಪು ಸಮುದ್ರದಲ್ಲಿ ಕರ್ಕೊಂಡು ಹೋಗ್ತಾನ. ಅಲ್ಲಿ ಏನೈತೆ? ದ್ವಾರ ಐತಾ? ದ್ವಾರ ಐತಾ? ಎಲ್ಲೆಲ್ಲಿ ದ್ವಾರನೇ ಇಲ್ಲ. ಈ ಕಡೆ ಗುಡ್ಡ, ಆ ಕಡೆ ಗುಡ್ಡ, ಸೆಂಟರ್ನಲ್ಲಿ ನೀರು. ಎಲ್ಲೈತಿ ದ್ವಾರ? ಇಸ್ರಾಯೇಲ್ ಪ್ರಜೆಗೆ ಎಲ್ಲೈತಿ ದ್ವಾರ? ನಿನಗೆ ದ್ವಾರ ಕಾಣೋದಿಲ್ಲ. ಅಲ್ಲಿ ಹೋದ್ರೆ ನಿನ್ನ ಸಮುದ್ರದಾಗ ಹೋದ್ರೆ ನೀನು ಸಾಯ್ತೀನಿ ಅಂತ ಪೊಸಿಷನ್, ನೀನು ಸಾಯದೇ ನಮ್ಗೆ ಅನಿಸುತ್ತೆ. ನೀನು ಸಾವು ಬಿಟ್ಟ ಮೇಲೆ ಬೇರೆ ದಾರಿ ಇಲ್ಲ ಅನಿಸುತ್ತೆ. ಆ ಸಾವನಾಗೆ ದೇವ್ರ ದಾರಿ ತೆಗಿತ. ಆಮೇನ್, ಹಲ್ಲೆಲೂಯಾ. ನೀನು ಸಾವನ್ ನೀನು ಅನ್ಕೊಂತಿದ್ದೆ, ಅಲ್ಲಿ ಸಮುದ್ರದಾಗ ಸತ್ತೋಗ್ಬಿಡ್ತ ಅನ್ಕೊಂತಿದ್ದಿ. ಆ ಸಾವನಾಗೆ ನಿನಗೆ ದಾರಿ ತೆಗಿತೀನಿ ಅಂತಾನ. ಆಮೇನ್. ಒಂದೊಂದು ಟೈಮ್ನಾಗ ಎಲ್ಲ ಶತ್ರುಗಳು ನಮಗೆ ಆತಂಕವಾಗಿ ಬಂದ್ರು ಕೂಡ, ಎಲ್ಲ ಶತ್ರುಗಳು ನಮಗೆ ವ್ಯತಿರೇಕವಾಗಿ ಬಂದರೂ ಕೂಡ ನಮ್ಮ ಪರಿಸ್ಥಿತಿ ಏನಪ್ಪ, ನನ್ನ ಭವಿಷ್ಯತ್ ಏನಪ್ಪ, ನನ್ನ ಜೀವಿತ ಏನಪ್ಪ, ಎಲ್ಲ ಆತಂಕ ಆಗ್ತಿರ್ತಾವ. ಆ ಆತಂಕನ ಕೂಡ ದೇವ್ರ ದ್ವಾರ ತೆಗಿತಾನೆ. ಆಮೇನ್. ಅದು ನಾವೇನು ಮಾಡ್ಬೇಕು? ದೀನರಾಗಿರ್ಬೇಕು. ಆತಂಕ ಆಗ್ತದಂತೇಳಿ ನಾವು ಸ್ಟೆಪ್ ಆಗ್ಬಾರ್ದು. ಆತಂಕ ಆಗ್ತದಂತ ನಾವು ಓಡಬಾರ್ದು. ನಾವೇನೋ ಮಾಡ್ಬೇಕಂತ ಹೋಗ್ಬಾರ್ದು. ವೇಟ್ ಮಾಡು, ಕಾಯಿ, ದೇವ್ರ ಆಲೋಚನೆ ಕೇಳು. ದೇವ್ರ ಆಲೋಚನೆ ಕೇಳಿ ವಿಧೇಯನಾಗಿ ನೀನು ನಡೆದಾಗ ಖಚಿತವಾಗಿ ದೇವರು ಅದ್ರಾಗಿದ್ದ ದ್ವಾರ ತೆರಿತಾನೆ. ನೀನು ಏನೇನೋ ಬ್ಲಾಕ್ ಆಗಿಲ್ಲ. ಇವಾಗ ನಾವು ಹೋಗ್ತಿರೋ ಒಂದೇ ರೂಟ್ ಇರ್ತಪ್ಪ, ಒಂದೇ ರೂಟ್ ಇರುತ್ತೆ, ಹಿಂಗೆ ಹೋಗ್ತದೆ, ಒಂದೇ ರೂಟ್ ಇರುತ್ತೆ.
ಆ ರೋಡೇ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಇದು ನಮ್ಗೆ ಬೇರೆ ದಾರಿ ಇಲ್ಲ, ನಾವು ಹೋಗ್ಬೇಕಾದ್ರೆ ಗಮ್ಯ ನಾವು ಸೇರೋದಿಲ್ಲ. ಅರೆ ದಾರಿನೇ ಇಲ್ಲಲ್ಲ, ನಾವು ಹೆಂಗೆ ಗಮ್ಯನ ಸೇರ್ತೀವಿ ಅಂತ ಅನ್ಕೋಬಾರ್ದು. ಇಲ್ಲಿ ರೋಡ್ ಬ್ಲಾಕ್ ಆಗಿದೆ, ಅದು ಬೈಪಾಸ್ ಆಗ್ತಾನ. ಆಮೇನ್, ಅರ್ಥ ಆಯ್ತಾ? ಇಲ್ಲಿ ರೋಡ್ ಬ್ಲಾಕ್ ಆಗಿರ್ಬೋದು, ಅದು ನಮ್ಮ ಸಲ ಬೈಪಾಸ್ ಆಗ್ತಾನ. ಹೆಚ್ಚು ಕಮ್ಮಿ ಆದ್ರೆ ಫ್ಲೈಟ್ನ ಕರ್ಕೊಂಡು ಹೋಗ್ತಾನೆ. ಆಮೇನ್, ಹಾಲೆಲೂಯ. ನಿನಗೇನು ಆ ಗಮನ ಸೇರಿಸ್ತಾನ? ನಿನಗೆ ರೋಡ್ ಎದಕ್ಕ, ನಿನ್ ಬ್ಲಾಕ್ ಆಗೋದು ಎದಕ್ಕ, ನಿನಗೆ ಇಬ್ಬಂದಿಗಳು ಎದಕ್ಕ, ಆಟಂಕಗಳು ನಿನಗೆ ಎದಕ್ಕ? ನಾವೇನ್ ಮಾಡ್ತೀವಿ ಹೇಳು? ಇವನ್ ನೋಡಿ ಏನ್ ಮಾಡ್ತೀವಿ? ದೇವ್ರ ಆಲೋಚನೆಗಳು ನಾವು ಅರ್ಥ ಮಾಡ್ಕೊಳೋದಿಲ್ಲ. ದೇವ್ರ ಆಲೋಚನೆಗಳು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವೇನಾಗಬೇಕು? ದೇವ್ರದಲ್ಲಿ ಭಯಭಕ್ತಿಗಳಿಗೆ ನಾವು ಜೀವಿಸ್ಬೇಕು. ಯಾರು ದೇವ್ರದಲ್ಲಿ ಭಯಭಕ್ತಿಗಳಿಗೆ ಜೀವಿಸ್ತಾರೋ ಅವ್ರಿಗೆ ನನ್ನ ಆಲೋಚನೆಗಳು ಕೊಡ್ತೀನಿ ನಾನು. ಆಮೇನ್. ಅವ್ರಿಗೆ ಅರ್ಥ ಆಗುತ್ತೆ ಅವಾಗೆ ದೇವ್ರ ಆಲೋಚನೆಗಳು. ಇದು ದೇವ್ರ ಆಲೋಚನಾ ಇಲ್ಲ ಇದು ಅಪವಾದಿ ಆಲೋಚನೆಗಳ ಎಲ್ಲ ಸ್ಪಷ್ಟವಾಗಿ ತಿಳಿಸ್ತಾರೆ. ಎರಡು ಹೇಳಿದೆ ನಾನು. ಒಂದು, ದೇವರು ಸ್ಟಾಪ್ ಅಂತಾನೆ. ಸ್ಟಾಪ್ ಅಂದಾಗ ಸ್ಟಾಪ್ ಆವಾಗಷ್ಟೇ, ಒಂದೇ ಹೆಜ್ಜೆ ಕೂಡ ಹಾಕಬಾರ್ದು, ಮೌನವಾಗಿರ್ಬೇಕು. ಪಾಪದಲ್ಲಿ ಹೋಗಬೇಡ ಅಂದರೆ ಹೋಗಬಾರ್ದು. ಸ್ಟಾಪ್ ಅಂದರೆ ಸ್ಟಾಪ್. ಇನ್ನೊಬ್ಬರ ಸಹಾಯ ನೀನು ಕೋರ್ಬೇಡ, ನಾನು ಇದೀನಿ ನಿನಗಂತಾನ. ಓಕೆ ದೇವ, ನೀನು ಇದೆಯಲ್ಲ, ನಿನ್ನ ಸಲುವಾಗಿ ನಾನು ವೇಟ್ ಮಾಡ್ತೇನೆ, ನಿನ್ನ ಸಲುವಾಗಿ ನಾನು ವೇಟ್ ಮಾಡ್ತೀನಿ. ಅದು ಎರಡನೇದು ಏನು? ನಾನೆಲ್ಲ ಪ್ರಿಪೇರ್ ಆಗೀನಿ, ನಾನೆಲ್ಲ ಸಿದ್ಧರಾಗಿನಿ, ನನಗೆಲ್ಲ ದೇವ್ರು ಕೊಟ್ಟಾನ, ಆಲೋಚನೆ ಕೊಟ್ಟಾನ, ಎಲ್ಲ ಕೊಟ್ಟಾನ. ಆಯ್ತು, ಕೊಟ್ಟಿನಿ. ಆದರೆ ಇವಾಗ ಅವಸರ ಪಡಬೇಡ, ಸ್ವಲ್ಪ ತಡಿ. ನೀನೆಲ್ಲ ಪರ್ಫೆಕ್ಟ್ ಇದೆ, ಇವಾಗ ನೀನೆಲ್ಲ ಪರ್ಫೆಕ್ಟ್ ಇದೆ, ಆದರೆ ಸ್ವಲ್ಪ ವೇಟ್ ಮಾಡು, ನಾನು ಎಲ್ಲವರೆಗೂ ವೇಟ್ ಮಾಡು, ಇದೆಲ್ಲ ಸಮಯ ನಿನಗೆ ಅಂತ ಹೇಳ್ತಾನೆ. ಅದು ಸ್ವಲ್ಪ ವೇಟ್ ಮಾಡ್ಬೇಕು. ಇದು ಭಾರಿ ಕೀಲಕವಾದದ್ದು. ನಾನು ಹೇಳ್ತಿರೋ ಪ್ರತಿ ಮಾತು ಕೂಡ ನಿಮ್ಗೆ ಎಷ್ಟು ಮಂದಿಗೆ ಅರ್ಥ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಪ್ರತಿ ಪಾಯಿಂಟ್ ಕೂಡ ನಿಮ್ಮ ಜೀವಿತ ಕಾಲವೆಲ್ಲ ಇದು ನಿಮಗೆ ಉಪಯೋಗ ಆಗ್ತದೆ. ಜೀವಿತ ಕಾಲವೆಲ್ಲ ಉಪಯೋಗ ಆಗುತ್ತೆ. ಇದೊಂದು ಮೆಸೇಜ್ ನಿಮಗೆ ಸಾಕು, ನಿಮ್ಮ ಆತ್ಮೀಯ ಜೀವಿತ ನೀವು ಕಟ್ಕೊಳಕ್ಕೆ. ಅದನ್ನು ಅರ್ಥ ಮಾಡೋಕ್ಕೆ. ಮೂರನೇದು ಏನಂತ ಹೇಳ್ತಾನೆ ಗೊತ್ತಾ?